ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್, ಅದ್ರ ಜೊತೆಗೆ 4,000 ಪಬ್ಲಿಕ್ ವಾಚರ್ಸ್, ಅದ್ರ ಜೊತೆ ನೀವೇನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ 1 ವರ್ಷದ ಒಳಗಡೆ ಕಂಪ್ಲೀಟ್ ಆದರೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಲ್ಲ. ಯಾಕಪ್ಪ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ನೀವು ಅಪೀಲ್ ಮಾಡಿದ ತಕ್ಷಣ ನಿಮಗೆ ಒಂದು ಪ್ರಾಬ್ಲಮ್ ಬರುತ್ತೆ. ಏನಪ್ಪ ಪ್ರಾಬ್ಲಮ್ ಅಂದರೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಈ ಒಂದು ತುಂಬ ಸಿಂಪಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ ನನಗೆ ಈ ಒಂದು ತುಂಬ ಸಿಂಪಲ್ 7 ಕ್ಯಾಟಗರಿ ಹೇಳ್ತೀನಿ. ಈ 7 ಕ್ಯಾಟಗರಿ ಅಂದರೆ ಈ 7 ಟಾಪಿಕ್ ಬಗ್ಗೆ ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಮಾಡೋಂಗಿಲ್ಲ. ಏನಾದರೂ ನೀವು ಒಂದು ವೇಳೆ ವಿಡಿಯೋ ಮಾಡಿದ್ರು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ರಿಯೂಸ್ ಕಂಟೆಂಟ್ ಬರುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್, 4 ಲಕ್ಷ ವಾಚ್ ಟೈಮ್ ಕಂಪ್ಲೀಟ್ ಆದರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗೋಲ್ಲ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಈ ಒಂದು ತಪ್ಪು ಮಾಡ್ತಾ ಇದ್ದಾರೆ. ತುಂಬ ಜನ ಎಲ್ಲರೂ ಕೂಡ ಈ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡ್ತಾಯಿದ್ದಾರೆ. ಅದು ಯಾವೊಂದು 7 ಕ್ಯಾಟಗರಿ ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಹೇಳಿಬಿಡ್ತೀನಿ. ಮೊದಲನೇ ಮುಟ್ಟು ಇದು ನಾನು ಹೇಳ್ತಾ ಇಲ್ಲ, ಇದು ಯೂಟ್ಯೂಬ್ ಹೇಳ್ತದೆ. ನಾನು ನಿಮಗೆ ಸೈಡ್ಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಈ ಒಂದು 7 ಕ್ಯಾಟಗರಿ ಯಾವುದೇ ರೀತಿ ಮಾಡೋಂಗಿಲ್ಲ. ಅದು ಯಾವ ಕ್ಯಾಟಗರಿ ಏನು ಎಲ್ಲ ನಾನು ನಿಮಗೆ ಈ ಒಂದ್ರಲ್ಲೇ ಸಂಪೂರ್ಣ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನಮ್ಮ ಪ್ರೀತಿಯ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊ, ಹಾಗೆ ಪಕ್ಕದ ಬಟನ್ ಟರ್ನ್ ಕ್ಲಿಕ್ ಮಾಡಿ. ಸದ್ಯದಲ್ಲಿ ಲಕ್ಷ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗುತ್ತೆ. ಬೇಗ ಕಂಪ್ಲೀಟ್ ಮಾಡುವಂತೆ ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಈ ಒಂದು ಆರ್ಟಿಕಲ್ ನಾನು ಹೇಳ್ತಾ ಇಲ್ಲ, ಇದು ಜಸ್ಟ್ ಯೂಟ್ಯೂಬ್ನಿಂದ ಬಂದಿದೆ. ರಿಯೂಸ್ ಕಂಟೆಂಟ್ ಪಾಲಿಸಿ ರಿಲೇಟೆಡ್ ಬಂದಿದೆ. ಈ ಒಂದು ಆರ್ಟಿಕಲ್ ಮೊದಲು ಬಿಟ್ಟು ನನ್ನೊಂದು ಡಿಸ್ಕ್ರಿಪ್ಷನ್ ಇದೆ, ಜಸ್ಟ್ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಏನೋಳು ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈರೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಈ ಒಂದು ಆರ್ಟಿಕಲ್ ನನ್ನೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೊದಲೇ ಹಾಕಿದ್ದೀನಿ, ನೀವೆಲ್ಲ ಚೆಕ್ ನೋಡ್ಕೊಳ್ಬೋದು. ಏನಪ್ಪ ಅಂದರೆ ನೀವು ನೋಡ್ಕೊಳ್ಳಿ, ಇಲ್ಲಿ ರಿಯೂಸ್ ಕಂಟೆಂಟ್ ಪಾರ್ಟ್ನರ್ಸ್ ಪ್ರೋಗ್ರಾಮ್ ಅಂತ ಬಂದ್ಬಿಟ್ಟು 7 ಕ್ಯಾಟಗರಿ ಕೊಟ್ಟಿದ್ದಾರೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಈ 7 ಕ್ಯಾಟಗರಿ ಅಂದರೆ ಈ 7 ಟಾಪಿಕ್ ರಿಲೇಟೆಡ್ ನೀವು ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ. ಏನಾದರೂ ಒಂದು ವೇಳೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ರಿಯೂಸ್ ಕಂಟೆಂಟ್ ಬರುತ್ತೆ, ಮಾನಿಟೇಷನ್ ಕೂಡ ಆನ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್. ಈಗ ಅಲ್ಲಿ ಮಾನಿಟೇಷನ್ ಆನ್ ಇದ್ರೂ ಕೂಡ ಇದನ್ನ ಅಪ್ಲೋಡ್ ಮಾಡಿದರೆ ಈ ಕಂಟೆಂಟ್ ರಿಲೇಟೆಡ್ ನಿಮ್ಮ ಮಾನಿಟೇಷನ್ ಕೂಡ ಡಿಸೇಬಲ್ ಆಗುತ್ತೆ. ಇಂಪಾರ್ಟೆಂಟ್. ಈಗ ನಾನು ನಿಮಗೆ ಮೊದಲನೇ ಕ್ಯಾಟಗರಿ ಹೇಳ್ತಾನೆ, ಯಾವುದಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ ರಿಯೂಸ್ ಕಂಟೆಂಟ್ ಮೇಲ್ಗಡೆ ಬಂದಿದೆ. ಮೊದಲನೇ ಕ್ಯಾಟಗರಿ ಬಂದುಬಿಟ್ಟು ನೋಡ್ಕೊಳ್ಬೋದು. ಯಾವುದಪ್ಪ ಅಂದ್ರೆ ತುಂಬ ಸಿಂಪಲ್. ಈ ಒಂದು ಕ್ಯಾಟಗರಿ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಬೇಡಿ. ಏನಾದರೂ ಒಂದು ವೇಳೆ ಮಾಡ್ತಾಯಿದ್ರೆ ಅದಕ್ಕೆ ಏನು ಮಾಡೋದು ಹೇಳ್ತೀನಿ, ಅದನ್ನು ಕೂಡ ಸೊಲ್ಯೂಷನ್ ಹೇಳ್ತಾನೆ. ಇದು ಮೊದಲನೇ ಕ್ಯಾಟಗರಿ ಬಂದುಬಿಟ್ಟು ಯಾವುದಪ್ಪ, ಕಂಪ್ಲೇಂಟ್ಸ್ ಆರ್ ಕ್ಲಿಪ್ಸ್ ಎಡಿಟ್ together with title or non-narrative activity. Examples include movies, ಸ್ಪೋರ್ಟ್ಸ್ ಆರ್ ಗೇಮ್ ಪ್ಲೇ ಅಂತ ಬಂದ್ಬಿಟ್ಟು ಇದೇನಪ್ಪ ಅಂದ್ರೆ ತುಂಬ ಸಿಂಪಲ್. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಮೂವಿ ಕ್ಲಿಪ್ಸ್ ಅನ್ನೋದು ಯೂಸ್ ಮಾಡ್ತಾರೆ. ಅದೇ ರೀತಿ ಕೂಡ ಸ್ಪೋರ್ಟ್ಸ್ ರಿಲೇಟೆಡ್, ಸ್ಪೋರ್ಟ್ಸ್ನಲ್ಲಿ ಎಕ್ಸಾಂಪಲ್ ಅಂದ್ಬಿಟ್ಟು ಈಗ ನಮ್ಮ ಇಂಡಿಯಾದಲ್ಲೇ ಟ್ರೆಂಡ್ ಆದಂಥ ಐ ಪಿ ಎಲ್ ಕ್ಲಿಪ್ಸ್ ಯೂಸ್ ಮಾಡೋದು. ಇನ್ನೂ ತುಂಬ ಜನ ಗೇಮ್ ಅಂದರೆ ಎಕ್ಸಾಂಪಲ್ ಅಂದ್ಬಿಟ್ಟು ತುಂಬ ಜನ ಗೇಮ್ ಅಂದರೆ ಗೇಮ್ ತುಂಬ ಟ್ರೆಂಡ್ ಅಂದರೆ ಈಗ ನಮ್ಮ ನಡೀತಿರೋದು ಇಂಡಿಯಾದಲ್ಲಿ ತುಂಬ ಗೇಮಿಂಗ್ ಪಾಪ್ಯುಲರ್ ಆದಂಥ ಪಬ್ಜಿ, ಫ್ರೀ ಫೈರ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಆಡ್ತಾ ಇರ್ತಾರೆ. ಅಂದರೆ ಇಂಡಿಯಾದಲ್ಲಿ ಆಡ್ತಾ ಇರ್ತಾರೆ. ಅದ್ರ ಬಗ್ಗೆ ತುಂಬ ಜನ ಏನು ಮಾಡ್ತಾರೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅಂಥ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ಕೊಂಡು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಏನಿದೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ ಅಂತ ಹೇಳಿದ್ದಾರೆ ಯೂಟ್ಯೂಬರ್. ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ತುಂಬ ಜನ ಕೂಡ ಮಾಡ್ತಾಯಿದ್ದಾರೆ. ಆಗಿದ್ರೆ ಅನ್ಬೋದು ನೀವು ಬ್ರದರ್, ಇದಕ್ಕೆ ಸೊಲ್ಯೂಷನ್ ಏನು ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ ನೀವೇನಾದರೂ ಮೂವಿ ಕ್ಲಿಪ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು, ಮತ್ತು ಯಾವುದೇ ರೀತಿ ಈಗ ಗೇಮ್ ಎಕ್ಸಾಂಪಲ್ ಗೇಮ್ ಮಾಡ್ತಾಯಿದ್ದಾರೆ, ಅದ್ರ ಸ್ಕ್ರೀನ್ ರೆಕಾರ್ಡ್ ಮಾಡಿ ಆ ವಿಡಿಯೋ ಶೂಟ್ ಮಾಡಿ ಡೈರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ, ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಂಥ ಚಾನಲ್ಗೆ ಏನಾಗುತ್ತೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳ್ತಾಯಿದ್ದಾರೆ. ಇದಕ್ಕೆ ಸೊಲ್ಯೂಷನ್ ಇರೋದು ತುಂಬ ಸಿಂಪಲ್. ನೀವು ಮೂವಿ ಕ್ಲಿಪ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ವಿಡಿಯೋ ಕ್ಲಿಪ್ಸ್ ಆಗಿರ್ಬೋದು, ಮತ್ತು ಗೇಮಿಂಗ್ ವಿಡಿಯೋ ಗೇಮ್ ಪ್ಲೇ ಕ್ಲಿಪ್ಸ್ ಆಗಿರ್ಬೋದು, ನೀವು ಏನೇ ಯೂಸ್ ಮಾಡಬೇಕು ಅದಕ್ಕೆ ರಿಯೂಸ್ ಕಂಟೆಂಟ್ ಬರಬಾರ್ದು ಅಂದ್ರಪ್ಪ ಅಂದ್ರೆ ತುಂಬ ಸಿಂಪಲ್. ನೀವೇನು ಮಾಡಬೇಕು, ಆ ಒಂದು ವಿಡಿಯೋಗೆ ನಿಮ್ಮೊಂದು ವಾಯ್ಸ್ ಕೊಡಬೇಕು. ಅದ್ರ ಜೊತೆಗೆ ಆ ಒಂದು ವಿಡಿಯೋಗೆ ನೀವು ವಾಯ್ಸ್ ಅಂದರೆ ನಿಮ್ಮ ವಾಯ್ಸ್ ಕಮೆಂಟ್ರಿ ಮಾಡಬೇಕು. ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಪೇಜ್ ತೋರಿಸಿ ಎಡಿಟಿಂಗ್ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಎಡಿಟಿಂಗ್ ಮಾಡಿ ಒಳ್ಳೆ ರೀತಿಯಲ್ಲಿ ವಾಯ್ಸ್ ಕೊಟ್ಟು ಪೇಜ್ ತೋರಿಸಿದ್ರೆ ಆ ಒಂದು ಯೂಟ್ಯೂಬ್ ಚಾನಲ್ಗೆ ರಿವ್ಯೂಸ್ ಬರೋದು ಕಡಿಮೆ, ಮಾನಿಟೇಷನ್ ಆನ್ ಆಗುತ್ತೆ. 100% ಮಾನಿಟೇಷನ್ ಆನ್ ಆಗುತ್ತೆ. ಏನಾದರೂ ನೀವು ಹಂಗೆ ಈಗಾಗಲೇ ಅಪ್ಲೋಡ್ ಮಾಡ್ತಾಯಿದ್ರೆ ಈಗಾಗಲೇ ವಿಡಿಯೋ ಡಿಲೀಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಾನಿಟೇಷನ್ ಆನ್ ಆಗಲ್ಲ, ಅದೆಲ್ಲ ವೇಸ್ಟು. ನೀವು ಮತ್ತೆ ಅಪ್ಲೋಡ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ವಾಯ್ಸ್ ಕೊಡಬೇಕು, ರಿಕಮೆಂಡ್ ಮಾಡಬೇಕು, ನೀವೇ ಕಮೆಂಟ್ರಿ ಮಾಡಬೇಕು, ಮತ್ತು ಅದ್ರ ಜೊತೆಗೆ ನಿಮ್ಮ ಪೇಜ್ ಕೂಡ ತೋರಿಸ್ಬೇಕು. ಇದು ಮೊದಲನೇ ಕ್ಯಾಟಗರಿ ಬಂದ್ಬಿಟ್ಟು ಈ ಒಂದು ಯೂಟ್ಯೂಬ್ ಚಾನಲ್ ಟಾಪಿಕ್ ರಿಲೇಟೆಡ್ ಯಾರು ಕೂಡ ಮಾಡೋಕ್ಕೋಡಿ. ಇದು ಮೊದಲನೇ ಟಾಪಿಕ್. ಇನ್ನು ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು ಏನಪ್ಪ, ಶಾರ್ಟ್ಸ್ ವಿಡಿಯೋ ಕಂಪ್ಲೀಟ್ ಫಾರ್ಮ್ ಅದರ್ ಸೋಷಲ್ ಮೀಡಿಯಾ. ಮೇನ್ ಇಂಪಾರ್ಟೆಂಟ್. ತುಂಬ ಜನ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ. ಏನಪ್ಪ ಅನ್ಬೇಕ್ರೆ, ಬೇರೆ ಸೋಷಲ್ ಮೀಡಿಯಾದ ಯಾವುದಪ್ಪ ಅಂದರೆ ಎಕ್ಸಾಂಪಲ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆದಂಥ ವೀಡಿಯೋ ಏನು ತೊಗೊಂಡು ಮಾಡ್ತಾರೆ ಅಂತ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಾರೆ.
ಮತ್ತು ಫೇಸ್ಬುಕ್ನಲ್ಲೂ ಕೂಡ ಎಕ್ಸಾಂಪಲ್ ಅಂದರೆ ಫೇಸ್ಬುಕ್ನಲ್ಲಿ ಕೂಡ ವೀಡಿಯೋ ಅಪ್ಲೋಡ್ ಮಾಡಿರ್ತಾರೆ, ಅದು ವೈರಲ್ ಆಗಿದೆ ಅಂದರೆ ಅದೇ ವೀಡಿಯೋ ತೊಗೊಂಬಂದು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಶಾರ್ಟ್ಸ್. ಯಾಕಪ್ಪ ಅಂದ್ರೆ ಈಗ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗಿದೆ, ಅದೇ ನಾವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬ್ನಲ್ಲಿ ಕೂಡ ಲಕ್ಷ ವ್ಯೂಸ್ ಬರುತ್ತೆ ಅಂತ ಆಸೆ ಅನ್ನೋದು ಯಾರಿಗೂ ಇರಲ್ಲ, ಆಸೆ ಪಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಆದ್ರೆ ಬಟ್ ಆ ಒಂದು ವೀಡಿಯೋ ಅಪ್ಲೋಡ್ ಆ ಒಂದು ಟಾಪಿಕ್ ಯಾರೆಲ್ಲ ಮಾಡ್ತಾ ಇದ್ದಾರೆ ಸೋಷಲ್ ಮೀಡಿಯಾ ಬೇರೆ ಸೋಷಲ್ ಮೀಡಿಯಾ ತಂದು ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಅದು ಕೂಡ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಲ್ಲ. ಅದು ಕೂಡ ಏನಂತ ಹೇಳಿದರೆ ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಯಾವುದೋ ಒಂದು ಬೇರೆ ಪ್ಲಾಟ್ಫಾರ್ಮ್ನಿಂದ ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ಅಪ್ಲೋಡ್ ಮಾಡ್ತಾರೆ ಬೇಡ. ಅಪ್ಲೋಡ್ ಮಾಡ್ಬೋದು, ಅದಕ್ಕೊಂದು ಟ್ರಿಕ್ಸ್ ಇದೆ. ಏನಪ್ಪ ಅನ್ಬೇಕಾರೆ ಆ ಒಂದು ವಿಡಿಯೋ ತೊಗೊಂಡು ಆ ಒಂದು ವಿಡಿಯೋ ಸಪ್ರೇಟಾಗಿ ಎಡಿಟಿಂಗ್ ಮಾಡಿ ಅದಕ್ಕೆ ನಿಮ್ಮ ವಾಯ್ಸ್ ಕುಣಿಸಿ ಈ ರೀತಿ ನೀವು ಮಾಡ್ಬೋದು. ಅದಕ್ಕೆ ಆದಂಥ ಕೆಲವೊಂದಷ್ಟು ಎಡಿಟಿಂಗ್ ಮಾಡ್ಬೇಕು, ಜಸ್ಟ್ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಕೆಲವೊಂದಷ್ಟು ಲೋಗೋ ಅದೇ ರೀತಿ ಇರುತ್ತೆ, ಅದನ್ನೆಲ್ಲ ನೀವು ನೋಡಿ ಏನು ಮಾಡಬೇಕು, ಅದಕ್ಕೆಲ್ಲ ನೀವು ಸರಿಯಾಗಿ ರೀತಿಯಲ್ಲಿ ಎಡಿಟಿಂಗ್ ಮಾಡಿ ಒಳ್ಳೆ ರೀತಿಯಲ್ಲಿ ವಾಯ್ಸ್ ಕೊಟ್ಟು ಪೇಸ್ ತೋರಿಸಿ ಈ ರೀತಿ ಮಾಡಿದರೆ ಆಟೋಮೆಟಿಕ್ ಮೌಂಟೇಶನ್ ಆಗುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ಟಾಪಿಕ್. ಈ ಒಂದು ಟಾಪಿಕ್ ರಿಲೇಟೆಡ್ ಏನಾದರೂ ವೀಡಿಯೋ ಮಾಡ್ತಾಯಿದ್ರೆ ಈಗಲೇ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಮಾಡಿ, ಇಲ್ಲಾಂದರೆ ನಿಲ್ಲಿಸ್ಬಿಟ್ಬಿಡಿ. ಇದು ಬಂದ್ಬಿಟ್ಟು ಸೆಕೆಂಡ್. ಇನ್ನು ಥರ್ಡ್ ಬಂದ್ಬಿಟ್ಟು ಕಲೆಕ್ಷನ್ ಆಫ್ ಸಾಂಗ್ಸ್ ಫಾರ್ಮ್ ಡಿಫ್ರೆಂಟ್ ಆರ್ಟಿಸ್ಟ್ ಈವ್ನಿಂಗ್ ಯು ಯಾವ ದೇರ್ ಪರ್ಮಿಷನ್. ಅಂದರೆ ಇದೇನಪ್ಪ ಅಂದ್ರೆ ತುಂಬ ಸಿಂಪಲ್. ಕಲೆಕ್ಷನ್ ಅಂದರೆ ನೀವು ಕಲೆಕ್ಷನ್ ಆಫ್ ಸಾಂಗ್ ಫಾರ್ಮ್ ಡಿಫ್ರೆಂಟ್ ಆರ್ಟಿಸ್ಟ್ ಅಂದರೆ ಬಂದ್ಬಿಟ್ಟು ಎಕ್ಸಾಂಪಲ್ಗೆ ಹೇಳ್ಬೇಕ್ರೆ, ಈಗ ನಿಮ್ಮ ಫ್ರೆಂಡ್ಸ್ ಒಬ್ಬರು ಸಿಂಗರ್ ಇದ್ದಾರೆ, ಅವ್ರ ಸಾಂಗಿಗೆ ನೀವೇನು ಮಾಡ್ತಾರೆ, ಆ ಒಂದು ಸಾಂಗ್ ಯೂಸ್ ಮಾಡ್ಕೊಂಡು ನಿಮ್ಗೆ ಬೇಕಾದ ಒಂದು ಕ್ಲಿಪ್ಸು ಮತ್ತು ಅದಕ್ಕೆಲ್ಲ ಅವ್ರ ಸಾಂಗ್ ಯೂಸ್ ಮಾಡಿ ನೀವು ಅಪ್ಲೋಡ್ ಮಾಡ್ತಾರೆ. ಅವರಿಂದ ನೀವು ಪರ್ಮಿಷನ್ ತೊಗೊಂಡಿರ್ತಾರೆ. ಬ್ರದರ್ ಕಾಲ್ ಮಾಡಿ ಅವ್ರಿಗೆ, ಬ್ರದರ್ ನಾನು ನಿನ್ನ ಸಾಂಗ್ ಯೂಸ್ ಮಾಡ್ತೇನೆ, ನನಗೆ ಯಾವುದೇ ರೀತಿ ಕಾಪರೇಟಿವ್ನು ಹಾಕ್ಬೇಡ, ನಾನು ನಿನ್ನ ಸಾಂಗ್ ಯೂಸ್ ಮಾಡ್ತೇನೆ ಅಂತಾರೆ. ಅವ್ರು ಏನು ಮಾಡ್ತಾರೆ, ಓಕೆ ಬ್ರದರ್ ದೋಸ್ತ್ ತಗೋ ಸಾಂಗ್ ಯೂಸ್ ಮಾಡ್ಕೊಂಡು ಅಂತ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ. ಆದರೆ ಬಟ್ ನೀವು ಅವ್ರು ಪರ್ಮಿಷನ್ ಕೊಟ್ಟರು ಕೂಡ ಅದೇ ವಿಡಿಯೋ ತೊಗೊಂಡು ಬಂದ್ಬಿಟ್ಟು ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ, ಅಂದರೆ ಆ ಸಾಂಗ್ ಯಾರ್ದೋ ಸಾಂಗ್ ಆಗಿರ್ಬೋದು ಅದನ್ನು ಯೂಸ್ ಮಾಡ್ತಾರೆ. ಅಂದರೆ ನೀವು ಪ್ಲೇಸ್ ಆಗಿರ್ಬೋದು ಏನೋ ಒಂದು ಎಡಿಟ್ ಮಾಡಿ ತೋರಿಸ್ತಾ ಇರ್ತಾರೆ, ಆ ಸಾಂಗ್ ಯೂಸ್ ಮಾಡಿರ್ತಾರೆ. ಅವ್ರ ಪರ್ಮಿಷನ್ ಇದ್ದಿರುತ್ತೆ, ನೀವೇನು ತಿಳ್ಕೊಂಡಿರ್ತಾರೆ ಅವ್ರ ಪರ್ಮಿಷನ್ ಇದೆ ನನ್ನ ಹತ್ರ, ನನಗೆ ಯಾರು ಏನು ಮಾಡೋಕ್ಕಾಗುತ್ತೆ ನೀವು ತಿಳ್ಕೊಂಡು ಬಿಟ್ಟಿರ್ತಾರೆ. ಆದರೂ ಕೂಡ ಆ ಸಾಂಗ್ ಓನರ್ ಪರ್ಮಿಷನ್ ಕೊಟ್ಟರು ಕೂಡ ಅದನ್ನು ನೀವು ಏನಾದರೂ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅದು ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಅದಕ್ಕೆ ರೀಯೂಸ್ ಕಂಟೆಂಟ್ ಅಂತ ಕೊಡ್ತಾರೆ. ಅವ್ರ ಹತ್ರ ನೀವು ಪರ್ಮಿಷನ್ ತೊಗೊಂಡಿರ್ತಾರೆ. ಆದ್ರೆ ಬಟ್ ಇನ್ನು ಮುಂದೆ ಹಂಗಿಲ್ಲ, ಯೂಟ್ಯೂಬ್ನಲ್ಲಿ ಅವ್ರ ಹತ್ರ ಪರ್ಮಿಷನ್ ಇದ್ದರೂ ಕೂಡ ನಾವು ರೀಯೂಸ್ ಕಂಟೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪ ಏನಲ್ಲ, ತುಂಬ ಸಿಂಪಲ್ ಆಗಿರ್ಬೇಕಾರೆ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಈಗಲೇ ಡಿಲೀಟ್ ಮಾಡಿಬಿಡಿ, ಅದಕ್ಕೆ ಸೊಲ್ಯೂಷನ್ ಅನ್ನೋದೇ ಇಲ್ಲ. ಇದು ಬಂದ್ಬಿಟ್ಟು ನಿಮಗೆ ಮೂರನೇ ಟಾಪಿಕ್. ಈ ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡ್ತಾಯಿದ್ದಾರೆ, ದಯವಿಟ್ಟು ಈಗಲೇ ನಿಲ್ಲಿಸ್ಬಿಡಿ, ವೀಡಿಯೋ ಡಿಲೀಟ್ ಮಾಡು, ಬೇರೆ ಹೊಸ ರೀತಿ ವೀಡಿಯೋ ಮಾಡ್ಕೊಳ್ಳಿ, ಬೇರೆ ಕ್ಯಾಟಗರಿ ಬಂದ್ಬಿಟ್ಟು. ಇದು ಬಂದ್ಬಿಟ್ಟು ನಿಮಗೆ ಮೂರನೇದು ಸೊಲ್ಯೂಷನ್ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ. ಇನ್ನು ಫೋರ್ತ್ ಬಂದ್ಬಿಟ್ಟು ತುಂಬ ಸಿಂಪಲ್ ಆಗಿ ಹೇಳ್ಬೇಕಾರೆ, ತುಂಬ ಇಲ್ಲಿ ನೋಡಿ, ಕಂಟೆಂಟ್ ಅಪ್ಲೋಡ್ ಮೆನಿ ಟೈಮ್ ಬೈ ಅದರ್ ಕ್ರಿಯೇಟರ್ಸ್ ವಿದೌಟ್ ಸಿಗ್ನಿಫಿಕೇಷನ್ ಕಮ್ಯುನಿಟಿ ಆರ್ ಎಡಿಟಿಂಗ್ ಅಂತ ಬಂದ್ಬಿಟ್ಟು ಏನಪ್ಪ ಹೇಳ್ತದ್ರೆ ನೋಡಿ, ಕಂಟೆಂಟ್ ಅಪ್ಲೋಡ್ ಮೆನಿ ಟೈಮ್ ಬೈ ಅದರ್ ಕ್ರಿಯೇಟರ್ಸ್. ಅಂದರೆ ಎಕ್ಸಾಂಪಲ್ ಹೇಳ್ಬೇಕಾರೆ, ಈಗ ಯಾವುದೋ ಒಬ್ಬ ಕ್ರಿಯೇಟರ್ಸ್ ಸೆಲೆಬ್ರಿಟಿಗಳು ಬಂದಿದ್ದಾರೆ. ಎಕ್ಸಾಂಪಲ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರು ಎಲ್ಲಿ ನಮ್ಮ ಬೆಂಗಳೂರು ಬಂದ ತಕ್ಷಣ ನಾವೆಲ್ಲ ಸುಮ್ಮನೆ ಕೊಂಡ್ರಲ್ಲ, ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತೀವಿ, ಅದನ್ನ ಏನು ಮಾಡ್ತೀವಿ, ನಾವು ವೀಡಿಯೋ ಮಾಡ್ತೀವಿ. ಹಿಂಗೆ ಆ ವೀಡಿಯೋ ಮಾಡಿ ಅದನ್ನ ಏನು ಮಾಡ್ತೀವಿ, ನಾವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಅದೇ ರೀತಿ ಕೂಡ ಒಂದೇ ವೀಡಿಯೋ ಆಲ್ಮೋಸ್ಟು ತುಂಬ ಕ್ರಿಯೇಟರ್ಸ್ ಅಂದರೆ ಅಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್ ಏನಂದರೆ ಮೆನಿ ಟೈಮ್ಸ್ ಅಂದ್ಬಿಟ್ಟು ಅದೇ ಒಂದು ವಿಡಿಯೋ ಎಲ್ಲರೂ ಒಂದೇ ಟೈಮ್ನಲ್ಲಿ ಅದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದೇನಾಗುತ್ತೆ, ಅಂಥ ಒಂದು ವಿಡಿಯೋ ಕೂಡ ಯೂಟ್ಯೂಬ್ದವ್ರು ಏನಾದರೂ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ನಾವು ರಿಯೂಸ್ ಕಂಟೆಂಟ್ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ನಾವು ರಿಯೂಸ್ ಕಂಟೆಂಟ್ ಕೊಡ್ತೀವಿ. ಈಗ ಯಾವುದೋ ಒಂದು ನಾವು ಹೇಳಿದ್ನಲ್ಲ, ವಿರಾಟ್ ಕೊಹ್ಲಿ ಅವ್ರು ಬರ್ತಾ ಇದ್ದಾರೆ ಅಂದರೆ ನಾವೆಲ್ಲ ಸುಮ್ಮನೆ ಬಿಡಲ್ಲ, ಅವ್ರ ಜೊತೆ ಒಂದು ವಿಡಿಯೋ ಮಾಡಿ ಅದನ್ನೆಲ್ಲ ಏನು ಮಾಡ್ತೀವಿ, ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಯಾಕೆಂದರೆ ವೈರಲ್ ಆಗುತ್ತೆ ಅಂತ. ಆದರೆ ಬಟ್ ಅವ್ರು ಏನಂತ ಹೇಳಿದ್ರೆ ಆ ವಿಡಿಯೋನು ಕೂಡ ನಾವು ರಿಯೂಸ್ ಕಂಟೆಂಟ್ ಅಂತ ಕೊಡ್ತಾರೆ. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ ಕ್ಲಿಯರ್. ಏನು ಬಂದ್ಬಿಟ್ಟು ಏನಪ್ಪ ಅಂದರೆ ಕಾಮೆಂಟ್ರಿ ಆರ್ ಎಡಿಟಿಂಗ್. ಅದಕ್ಕೆ ನೀವು ಏನು ಮಾಡಬೇಕು, ಅದಕ್ಕೆ ಆ ರಿವ್ಯೂಸ್ ಕಂಟೆಂಟ್ ಬರಬಾರ್ದು, ಅದು ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಏನು ಮಾಡಬೇಕು, ಆ ಒಂದು ವಿಡಿಯೋಗೆ ನೀವು ಸರಿಯಾಗಿ ಎಡಿಟಿಂಗ್ ಮಾಡಬೇಕು ಮತ್ತು ಕಾಮೆಂಟ್ರಿ ಮಾಡಬೇಕು, ನಿಮ್ಮೊಂದು ವಾಯ್ಸ್ ಕೊಡಬೇಕು. ಆವಾಗ ಆ ಒಂದು ವಿಡಿಯೋ ಆ ಒಂದು ಟಾಪಿಕ್ ರಿಲೇಟೆಡ್ ಏನಿದೆಲ್ಲ ಚಾನೆಲ್ಸ್ಗೂ ರಿವ್ಯೂಸ್ ಕಂಟೆಂಟ್ ಬರೋಲ್ಲ. ಅವ್ರು ಕ್ಲಿಯರಿಗೆ ಮೆನ್ಷನ್ ಕೂಡ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಏನಾದರೂ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದಾರೆ. ಎಚ್ಚರಿಕೆ ಏನಪ್ಪ ಅಂದರೆ ಪ್ರಮೋಷನ್ ಆಫ್ ಅದರ್ ಪೀಪಲ್ಸ್ ಕಂಟೆಂಟ್ ಇಫ್ ಯಾವ ಪರ್ಮಿಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಏನಂದರೆ ನೀವು ಬೇರೆದವ್ರ ಕಂಟೆಂಟ್ ಪರ್ಮಿಷನ್, ಎಕ್ಸಾಂಪಲ್ ಬಂದ್ಬಿಟ್ಟು ಬೇರೆದವ್ರ ಕಂಟೆಂಟ್ ಇರುತ್ತೆ. ಎಕ್ಸಾಂಪಲ್ ಈಗ ನನ್ನ ಕಂಟೆಂಟನ್ನು ನೀವು ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡ್ಬೋದು, ಅದನ್ನು ನೀವು ಪ್ರಮೋಟ್ ಮಾಡ್ಬೋದು, ನನ್ನ ಪರ್ಮಿಷನ್ ನಿಮಗಿದೆ.
ಈಗ ನಾನು ಪರ್ಮಿಷನ್ ತೊಗೊಂಡು ಒಂದು ಪ್ರಮೋಟ್ ಮಾಡ್ಬೋದು, ಆ ಕಂಟೆಂಟ್ ರಿಲೇಟೆಡ್ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಪ್ರಮೋಟ್ ಮಾಡ್ಕೊಳ್ಬೋದು, ವೀಡಿಯೋ ಮಾಡ್ಬೋದು. ಆದರೆ ಬಟ್ ಯೂಟ್ಯೂಬ್ದವ್ರು ಕೂಡ ಹೇಳ್ತಾ ಇದ್ದಾರೆ, ನೀವು ನನ್ನ ಕಂಟೆಂಟ್ ನೀವು ಏನಾದರೂ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ನೀವು ಏನಾದರೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರಮೋಟ್ ಮಾಡಿದ್ರೆ ಮೇಲೆ ಪ್ರಮೋಟ್ ಮಾಡ್ತಾಯಿದ್ರೆ ಆ ಒಂದು ಕ್ಯಾಟಗರಿ ಚಾನಲ್ ಕೂಡ ನಾವು ರಿಯೂಸ್ ಕಂಟೆಂಟ್, ಆ ಒಂದು ಟಾಪಿಕ್ ಕೂಡ ರಿಯೂಸ್ ಕಂಟೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ, ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್. ಇದಕ್ಕೆ ಸೊಲ್ಯೂಷನ್ ಹೇಳ್ಬೇಕಾದ್ರೆ ಅದನ್ನ ಬಿಟ್ಟೇ ಬಿಡಬೇಕು, ಅದಕ್ಕೆ ಸೊಲ್ಯೂಷನ್ ಅನ್ನೋದೇ ಇಲ್ಲ, ವಿಡಿಯೋ ಡಿಲೀಟ್ ಮಾಡಬೇಕು ಇಷ್ಟೇ, ಅದನ್ನ ಬಿಟ್ಟರೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ, ಕಂಟೆಂಟ್ ಡೌನ್ಲೋಡ್ ಆರ್ ಕಾಪಿಡ್ ಫಾರ್ಮ್ ಅಂದರೆ ಎನಿ ಅದರ್ ಆನ್ಲೈನ್ ಸ್ಕ್ವೇರ್ ವಿದೌಟ್ ಎನಿ ಸಬ್ಜೆಕ್ಟಿವ್ ಚೇಂಜಸ್ ಅಂತ ಬಂದ್ಬಿಟ್ಟು ಕೊಟ್ಟಿದ್ದಾರೆ. ಏನಪ್ಪ ನೀವು ಯಾವುದೋ ಒಂದು ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ಏನು ಮಾಡ್ತಾರೆ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾ ಇರ್ತಾರೆ, ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಏನಪ್ಪ ಯಾವುದೋ ಒಂದು ವೆಬ್ಸೈಟ್ ಹೋಗಿರ್ತಾರೆ, ಆ ಒಂದು ವೆಬ್ಸೈಟಲ್ಲಿ ಏನು ಮಾಡ್ತಾರೆ, ಬೇರೆ ಒಂದು ಯಾವುದೋ ಒಂದು ಮೂವಿ ಸೀರೀಸ್ ಇರ್ಬೋದು, ಏನೇ ಒಂದು ಡೌನ್ಲೋಡ್ ಮಾಡ್ತಾ ಇರ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟಾಗಿ ತಂದು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆ ಒಂದು ಟಾಪಿಕ್ ರಿಲೇಟೆಡ್ ಕೂಡ ಚಾನಲ್ ಮೌಂಟೇಶನ್ ಆಗೋಲ್ಲ ಅಂತ ಹೇಳಿದ್ದಾರೆ. ಏನಪ್ಪ ನೀವು ಯಾವುದೋ ಒಂದು ಸೋಷಲ್ ಮೀಡಿಯಾ ಆಗಿರ್ಬೋದು, ಎಲ್ಲಿಂದ ಆಗಿರ್ಬೋದು, ಯಾವುದೊಂದು ವೆಬ್ಸೈಟ್, ಯಾವುದೋ ಒಂದು ಸೀರೀಸ್ ಆಗಿರ್ಬೋದು, ಎಲ್ಲಿಂದ ನೀವು ಡೌನ್ಲೋಡ್ ಮಾಡಿದ್ರು ಕೂಡ ಅದಕ್ಕೆ ನೀವು ಡೈರೆಕ್ಟಾಗಿ ಅದನ್ನು ಡೌನ್ಲೋಡ್ ಮಾಡಿ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅದು ಮೌಂಟೇಶನ್ ಆಗಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೀವು ಅದಕ್ಕೆ ಏನು ಮಾಡಬೇಕು, ನೀವು ಅದಕ್ಕೆ ಆದಂಥ ಎಡಿಟಿಂಗ್ ಮಾಡಬೇಕು, ನಿಮ್ಮ ವಾಯ್ಸ್ ಅವ್ರು ಕೊಡಬೇಕು, ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡಬೇಕು, ಆವಾಗ ಆ ಒಂದು ಚಾನಲ್ ಮೌಂಟೇಶನ್ ಆಗುತ್ತೆ, ಇಲ್ಲಾಂದ್ರೆ ಮೌಂಟೇಶನ್ ಆಗಲ್ಲ. ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯ ಟಾಪಿಕ್ ಬಂದ್ಬಿಟ್ಟು ಕೊನೆಯ ಕ್ಯಾಟಗರಿ ಚಾನಲ್ ನೋಡ್ಕೊಳ್ಬೋದು, ಯಾವುದಪ್ಪ, ಕಂಟೆಂಟ್ ದಟ್ ಗೆಟ್ ವ್ಯೂಸ್ ಫಾರ್ಮ್ ಮೋಸ್ಟ್ಲಿ ನಾನ್ ವೇರಿಯಬಲ್ ರಿಯಾಕ್ಷನ್ಸ್ ಟು ಯುವರ್ ವಿಡಿಯೋ ವಿದೌಟ್ ಯಾಡ್ ವಾಯ್ಸ್ ಕಮೆಂಟ್ರಿ ಅಂತ ಬಂದ್ಬಿಟ್ಟು. ಇದೇನಪ್ಪ ಅಂದ್ರೆ ತುಂಬ ಸಿಂಪಲ್. ಈಗ ಇತ್ತೀಚೆಗೆ ನೀವು ಅಲ್ಲಿ ನೋಡಿರ್ತಾರೆ, ಏನಪ್ಪ ಅಂದ್ರೆ ಈಗ ಹಾರರ್ ಸೀನ್ ಆಗಿರ್ಬೋದು, ಮತ್ತು ಮೂವಿ ರಿವ್ಯೂ ಮಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಏನು ಮಾಡ್ತಾ ಇರ್ತಾರೆ, ತುಂಬ ಜನ ಕ್ರಿಯೇಟರ್ಸ್ ಇತ್ತೀಚೆಗೆ ವಿಡಿಯೋ ಅನ್ನೋದು ಪ್ಲೇ ಮಾಡ್ತಾ ಇರ್ತಾರೆ, ಅದಕ್ಕೆ ಏನು ಮಾಡಿರಲ್ಲ, ಜಸ್ಟ್ ಅವ್ರ ಫೇಸ್ ತೋರಿಸ್ತಾ ಇರ್ತಾರೆ, ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಇರಲ್ಲ, ಜಸ್ಟ್ ಏನು ಮಾಡ್ತಾರೆ, ಹಿಂಗೆ ರಿಯಾಕ್ಷನ್ ಮಾಡ್ತಾ ಇರ್ತಾರೆ, ಹಿಂಗೆ ಅದ್ರ ಬಟ್ ಅವರು ವಾಯ್ಸ್ ಕೊಡ್ತಾ ಇರಲಿಲ್ಲ, ವಾಯ್ಸ್ ಅನ್ನೋದು ಕೊಡೋಲ್ಲ ಅವರು. ಅಂಥ ಒಂದು ವಿಡಿಯೋ ಟಾಪಿಕ್ ರಿಲೇಟೆಡ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ, ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ಕ್ರಿಕೆಟ್ ವಿಡಿಯೋ, ಒಂದು ಕ್ರಿಕೆಟ್ ಸ್ಪೋರ್ಟ್ಸ್ ವಿಡಿಯೋ ತೊಗೋತಾರೆ, ಅದಕ್ಕೆ ನೀವು ವಾಯ್ಸ್ ಕೊಡಲ್ಲ, ಏನು ಕೊಡಲ್ಲ, ಜಸ್ಟ್ ನೀವು ಏನು ಮಾಡ್ತಾರೆ, ನಿಮ್ಮ ಫೇಸ್ ಆ್ಯಡ್ ಮಾಡಿಬಿಡ್ತಾರೆ ನಿಮ್ಮ ವಿಡಿಯೋ, ಅದಕ್ಕೆ ರಿಯಾಕ್ಷನ್ ಹಿಂಗೆ ಮಾಡಿದ್ರೆ ರಿಯಾಕ್ಷನ್ ಮಾಡಿರ್ತಾರೆ. ಅಂಥ ಒಂದು ಟಾಪಿಕ್, ಅಂಥ ಒಂದು ಕ್ಯಾಟಗರಿ ಏನು ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಆ ಒಂದು ಆ ಒಂದು ಚಾನಲ್ ಕೂಡ ರಿವ್ಯೂಸ್ ಕಂಟೆಂಟ್ ಬರುತ್ತೆ, ಆ ಟಾಪಿಕ್ ಕೂಡ ಮೌಂಟೇಶನ್ ಆನ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅನ್ಬೇಕಾ, ನೀವು ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ಕೊ ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಏನಪ್ಪ, ವಿದೌಟ್ ನೀವು ಯಾವುದೇ ರೀತಿ ವಾಯ್ಸ್ ಕೊಟ್ಟಿಲ್ಲದೆ, ಕಾಮೆಂಟ್ರ್ ಮಾಡಿಲ್ಲ, ನಿಮ್ಮ ಫೇಸ್ ತೋರಿಸಲ್ದೆ ನೀವು ಏನೋ ಹಿಡಿದು ಅಂದರೆ ಫೇಸ್ ಆಗಿರ್ಬೋದು, ವಾಯ್ಸ್ ಅಂದರೆ ಕಾಮೆಂಟ್ರ್ ಮಾಡಲಿಲ್ಲ, ವಾಯ್ಸ್ ಕೊಡಲಿಲ್ಲ ಅಂದರೆ ಚಾನಲ್ ಮೌಂಟೇಶನ್ ಆಗಲ್ಲ. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಏನಪ್ಪ, ವಾಯ್ಸ್ ಕಾಮೆಂಟ್ರಿ ಅಂತ ಕೊಟ್ಟಿದ್ದಾರೆ. ನೀವು ಏನಾದರೂ ಅಂಥ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡ್ತಾಯಿದ್ರೆ ಅದಕ್ಕೆ ಸೊಲ್ಯೂಷನ್ ಅಂದರೆ ವಾಯ್ಸ್ ನೀವೇನು ಮಾಡಬೇಕು, ಅದಕ್ಕೆ ವಾಯ್ಸ್ ಕಾಮೆಂಟ್ರಿ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಈಗ ಹಾರರ್ ಸೀನ್ ಬಗ್ಗೆ ನೀವು ಹೇಳ್ತಾ ಇದ್ದಾರೆ, ಮೂವೀಸ್ ರಿವ್ಯೂ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ನೀವೇನು ಮಾಡಬೇಕು, ನಿಮ್ಮ ಬಾಯಿ ಮೂಲಕ ನೀವು ರಿವ್ಯೂ ಮಾಡಬೇಕು. ರಿವ್ಯೂ ಅಂದರೆ ಅದಕ್ಕೆ ಕಾಮೆಂಟ್ರಿ ಕೊಡಬೇಕು, ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಬರಲ್ಲ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಈಗ ನಾನು ನಿಮಗೆ ಹೇಳಿದ್ನಲ್ಲ, 7 ಟಾಪಿಕ್ ಇದ್ರಲ್ಲ, ಈ 7 ಟಾಪಿಕ್ ನೀವು ಏನಾದರೂ ಮಾಡ್ತಾಯಿದ್ರೆ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳಿದ್ದೀನಿ. ಏನಾದರೂ ಒಂದು ವೇಳೆ ಅದಕ್ಕೆ ಸೊಲ್ಯೂಷನ್ ಇಲ್ಲ ಅಂತ ಕೊಡುವ ನಾನು ಕೆಲವೊಂದಷ್ಟು ಹೇಳಿದ್ದೀನಿ. ಅದನ್ನ ಏನಾದರೂ ನೀವು ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅಲ್ಲ, ಲಕ್ಷ ಸಬ್ಸ್ಕ್ರೈಬರ್ಸ್ ಅಲ್ಲ, ಕೋಟಿ ಸಬ್ಸ್ಕ್ರೈಬರ್ಸ್, ಕೋಟಿ ವಾಚ್ ಟೈಮ್ ಆದ್ರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಲ್ಲ. ಇಷ್ಟು ಹೇಳಿದ್ದೀನಿ. ಇದು ನಾನು ಹೇಳಿದಲ್ಲ, ಇದು ಯೂಟ್ಯೂಬ್ ರಿವ್ಯೂಸ್ ಕಂಟೆಂಟ್ ಪಾಲಿಸಿಯಲ್ಲಿ ಬಂದಿದೆ. ಅದು ಯಾವುದು ಏನು ಅಂತ ನಾನು ನಿಮಗೆ ಕ್ಲಿಯರ್ಗೆ ಹೇಳಿದ್ದೀನಿ. ತುಂಬ ಸಿಂಪಲ್, ಏನೂ ಇಲ್ಲ. ನಾನು ನಿಮಗೆ ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡೋದು. ಏನಾದರೂ ದಯವಿಟ್ಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾಯಿದ್ರೆ ದಯವಿಟ್ಟು ಈಗಲೇ ನಿಲ್ಲಿಸ್ಬಿಡಿ. ಇಲ್ಲಾಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಎಷ್ಟೇ 1 ವರ್ಷ 2 ವರ್ಷ ಕಷ್ಟಪಟ್ಟರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಲ್ಲ. ಮೌಂಟೇಶನ್ ಆಗಲಿಲ್ಲ ಅಂದರೆ ನಿಮಗೆಲ್ಲ ಏನಾಗುತ್ತೆ, ತುಂಬ ಬೇಜಾರಾಗುತ್ತಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ಟಾಪಿಕ್ ರಿಲೇಟೆಡ್ ಆಲ್ರೆಡಿ ವಿಡಿಯೋ ಮಾಡಿದೆ, ಅದ್ರ ಬಟ್ ಮತ್ತೆ ವಿಡಿಯೋ ಮಾಡ್ತಾನೆ, ಯಾಕಂದರೆ ಎಚ್ಚರ ಆಗಿರಬೇಕು ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂತ ಹೇಳ್ತಾ. ಇವತ್ತು ಮುಸ್ಲಿಂ ಪ್ರತಿಭಟನೆ ಟೆಕೆಟ್ಸ್ ಫ್ಯಾಮಿಲಿಸಲ್ಲೂ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ನೆಕ್ಸ್ಟ್ ಎಲ್ಲರಿಗೆ ಬಾಯ್.